ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನು ಕೆಲವೇ ಗಂಟೆಗಳಲ್ಲಿ ಮುಕ್ತಾಯಗೊಂಡು ಯಾರು ವಿನ್ನರ್ ಅಂತ ಹೇಳಿ ಗೊತ್ತಾಗತ್ತೆ. ಸೊ ಅಂದ್ರೆ ಇದು ಒಂದು ದಿನ ಬಾಕಿ. ಸೊ ಈ 5 ಯಾರು ವಿನ್ ಆಗ್ಬಹುದು ಅಂತ ಹೇಳಿ ತುಂಬಾ ಕುತೂಹಲ ಇದೆ. ಸೊ ಆ ವೋಟ್ ಕೂಡ ಕೋಟಿ ಓಟು ಯಾರಿಗೆ ಬಂದಿದೆ, ಅಧಿಪತಿ ಯಾರು ಅಂತ ಹೇಳಿ ಗೊತ್ತಾಗತ್ತೆ. ಹೊಸಬ್ರಾಗಿ ಯಾರು ನೋಡ್ತಾ ಇದ್ದೀರಾ, ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಸಪೋರ್ಟ್ ಮಾಡಿ. ಈಗ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಸೊ ಗೈಸ್, ಜನಗಳ ಬೆಂಬಲ ಪ್ರಕಾರ ನೋಡೋದಾದ್ರೆ ಫಸ್ಟ್ ಹನುಮಂತನೇ ವಿನ್ನರು, ಮತ್ತೆ ಸೆಕೆಂಡ್ ರನ್ನರ್ ಅಪ್ ಮೋಕ್ಷಿತ್ ಅವರು ಆಗಿರ್ತಾರೆ. ಇನ್ನು 3ನೇ ಪ್ಲೇಸ್ ತ್ರಿವಿಕ್ರಮ್ ಅವರು ತಗೊಳ್ತಾ ಇದ್ದಾರೆ. ಇದು ನೋಡೋಣ. ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಅವರು ಸ್ವಲ್ಪ ವೋಟಿಂಗ್ ಅಲ್ಲಿ ಹೆಚ್ಚು ಕಡಿಮೆ ಇದ್ದಾರೆ. ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೇನೆ ನೋಡಿ. ಸೊ ಇದರಲ್ಲಿ ವಿನ್ ಅಂತೂ ಪಕ್ಕ ಹನುಮಂತ ಅವರೇ. ಸೊ ಬಿಗ್ ಬಾಸ್ ಟೀಮ್ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವ್ರ ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ಸೊ ನೋಡೋಣ. ತುಂಬಾ ವೋಟ್ ಅಂದ್ರೆ ಬಂದಿರಬಹುದು ವೋಟ್, ಬಟ್ ಅಲ್ಲಿ ಯಾರಿಗೂ ರಿವೀಲ್ ಮಾಡಲ್ಲ. ಸೊ ಹಾಗಾಗಿ ಅವರಿಗೆ ಯಾವ ಕಂಟೆಸ್ಟೆಂಟ್ ಇಷ್ಟನೋ ಅವರಿಗೆ ವಿನ್ ಮಾಡಿಸ್ತಾರೆ. ಸೊ ಗೊತ್ತಿಲ್ಲ, ನೋಡೋಣ ಗೈಸ್. ನಾನು ಏನು ಸ್ಕ್ರೀನ್ ಶಾಟ್ ಕೊಟ್ಟಿದ್ದೆ ಅಲ್ವಾ, ನೋಡಿದ್ರಲ್ವಾ? ಸೊ ಅದೇ ತರನು ಅಲ್ಲೂ ಇರುತ್ತೆ, ಬಟ್ ಸೇಮ್ ಇರ್ಬೇಕಂತ ಏನೂ ಇಲ್ಲ. ಬಟ್ ಇಲ್ಲಿ ಬೆಂಬಲ ಏನಿರುತ್ತೆ ಅದೇ ಪ್ರಕಾರ ಕೂಡ ಅಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ವೋಟ್ ಮಾಡಿದವರೆಲ್ಲ ವೋಟ್ ಮಾಡ್ಬೇಕಂತ ಏನೂ ಇಲ್ಲ, ನಿನ್ನೆ ವಿಡಿಯೋ ಹೇಳ್ದ ಹಾಗೆ. ಸೊ ತ್ರಿವಿಕ್ರಮ್ ಕೂಡ ಗೆಲ್ಬಹುದು, ಬಟ್ ಇಲ್ಲಿ ಜನಗಳ ಪ್ರಕಾರ ಬೆಂಬಲ ನೋಡಿದ್ರೆ ಆ ಸ್ಕ್ರೀನ್ ಶಾಟ್ ಹಾಕಿದ್ದೇನಲ್ಲ ಅದ್ರ ಪ್ರಕಾರ ನೋಡಿದ್ರೆ ಸೊ ಪಕ್ಕ ಹನುಮಂತ ಮತ್ತೆ ಮೋಕ್ಷಿತ ಅವರು ಟಾಪ್ 2 ಅಲ್ಲಿ ಇರ್ತಾರೆ. ಹನುಮಂತ ಅವರು ವಿನ್ ಆಗ್ತಾರೆ, ಮೋಕ್ಷಿತ ಅವರು ರನ್ನರ್ ಅಪ್ ಆಗ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದು ಪೋಲಿನ ಹಾಕಿರ್ತಾರಲ್ಲ, ಅದು ಫೇಕ್ ಅಂತೂ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಸೊ ಗೈಸ್, ಸೊ ನಿಮ್ಗೆ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಆಲ್.